SK Super TMT, the long life TMT. ಸ್ವತಃ ಸಮೀರ್ನ ವಿರುದ್ಧ ಸಂತ್ರಸ್ತ ಯುವತಿಯೇ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣಕ್ಕೆ ಈಗ ಯುವತಿಯ ಹೇಳಿಕೆ ಏನಿದೆ ಅದು ಬಹಳ ದೊಡ್ಡ ತಿರುವನ್ನ ಕೊಡ್ತಾ ಇದೆ. ಸಮೀರ್ ಬಲವಂತವಾಗಿ ಆಕೆಯನ್ನ ಕರೆದುಕೊಂಡು ಹೋಗಿದ್ದಾನೆ ಮತ್ತು ಬಳಸ್ಕೊಂಡಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ನನಗೆ ಸಮೀರ್ ಬ್ಲಾಕ್ ಮೇಲ್ ಮಾಡಿದ್ದಾನೆ, ವಿಡಿಯೋವನ್ನ ತೋರಿಸಿ ನನಗೆ ವಿಡಿಯೋ ವಿಚಾರವಾಗಿಯೂ ಏನೂ ಗೊತ್ತಿರಲಿಲ್ಲ. ಜ್ಯೂಸ್ನಲ್ಲಿ ಏನೋ ಬೆರೆಸಿ ನನಗೆ ಕುಡಿಸಿ ನಂತರ ನನ್ನನ್ನು ರೂಮಿಗೆ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ನನ್ನ ಮೇಲೆ ಆತ ಬಲವಂತವಾಗಿ ಅತ್ಯಾಚಾರವನ್ನು ಎಸಗಿದ್ದಾನೆ. ಇದರ ನಂತರದಲ್ಲಿ ಮರುದಿನ ನನಗೆ ಇದರ ವಿಡಿಯೋ ತೋರಿಸಿದಾಗಲೇ ವಿಡಿಯೋ ಆಗಿರೋದು ಗೊತ್ತಾಗಿದೆ ಮತ್ತು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಆಕೆ ಹೇಳಿದ್ದಾಳೆ. ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ, ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂತ ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತೀವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಪಿಕ್ ಮಾಡ ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವೀಡಿಯೋ ತೋರಿಸಿದ, ನಿನ್ನ ವೀಡಿಯೋ ನಾನು ಹಿಂಗೆ ಮಾಡೇನು ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಅವ್ರೆಲ್ಲರಿಗೂ ಸಪೋರ್ಟ್ ಇರ್ಬೇಕು, ನಿಮ್ದು ಹೆಲ್ಪ್ ಇರ್ಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಸ್ಯೂಮ್ ಮಾಡಿ ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ, ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂತ ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತೀವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಪಿಕ್ ಮಾಡ ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ, ನಿನ್ನ ವೀಡಿಯೋ ನಾನು ಹಿಂಗೆ ಮಾಡೇನು ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ.
ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಅವ್ರೆಲ್ಲರಿಗೂ ಸಪೋರ್ಟ್ ಇರ್ಬೇಕು, ನಿಮ್ದು ಹೆಲ್ಪ್ ಇರ್ಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ನಂಗೆ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಸ್ಯೂಮ್ ಮಾಡಿ ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ನಾನು ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ಹೇಗೆ ಸ್ನೇಹಿತರ ಸೋಗಿನಲ್ಲಿ ಪರಿಚಯವಾಗಿ ನಂತರ ಇದನ್ನು ಹೇಗೆ ತಿರುವನ್ನು ಪಡ್ಕೊಳ್ಳುತ್ತೆ ಪ್ರಕರಣ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಕಾಣುತ್ತೆ. ಸಮೀರ್ನ ವಿಚಾರವಾಗಿ ಸಂತ್ರಸ್ತೆ ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾಳೆ. ಸಮೀರ್ ಅಕ್ಕನ ಮೂಲಕವೇ ನನಗೆ ಆತನ ಪರಿಚಯ ಆಯಿತು. ಸಮೀರ್ ಮತ್ತು ಆತನ ಸಹೋದರಿ ಜೊತೆ ಹಲವು ಪಾರ್ಟಿಗಳಿಗೆ ಹೋಗಿದ್ದೀನಿ. ಸಹಜವಾಗಿ ಸ್ನೇಹಿತರ ರೀತಿಯಲ್ಲಿ ಬರ್ಡೇ ವೀಕೆಂಡ್ ಪಾರ್ಟಿಗಳಿಗೆ ನಾನು ಹೋಗಿದ್ದು ಹೌದು. ಇದಾದ ಬಳಿಕ ಸಮೀರ್ ತನ್ನ ಮನೆಗೆ ನನ್ನನ್ನು ಕರೆದೊಯ್ದಿದ್ದ. ಅಲ್ಲಿ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ದ. ಈ ವಿಡಿಯೋ ಮಾಡಿಕೊಂಡಿದ್ದು ನನಗೆ ಮತ್ತಿನಲ್ಲಿದ್ದ ಕಾರಣದಿಂದಾಗಿ ನನಗೆ ಗೊತ್ತಿರಲಿಲ್ಲ. ಸಮೀರ್ ವಿರುದ್ಧ ಸಂತ್ರಸ್ತ ಯುವತಿಯ ಗಂಭೀರ ಆರೋಪ ಇದು. ಸಮೀರ್ ಅಕ್ಕನ ಮೂಲಕವಾಗಿ ಮೊದಲನೇದಾಗಿ ಪರಿಚಯ ಆಗುತ್ತೆ. ಸಮೀರ್ನ ಅಕ್ಕ ಮತ್ತು ಈಕೆ ಇಬ್ಬರು ಕೂಡ ಸ್ನೇಹಿತರು. ನಂತರ ಸಮೀರ್ನ ಅವರ ಅಕ್ಕ ಪರಿಚಯ ಮಾಡ್ತಾಳೆ. ಯಾಕಂದರೆ ಆತ ಜಿಮ್ ಟ್ರೈನರ್, ಆ ಜಿಮ್ಗೆ ಹೋಗು ನಿನಗೂ ಕೂಡ ಟ್ರೈನಿಂಗ್ ಕೊಡ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ. ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ ನಾನು. ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ ನಂಗೆ ಪಿಕ್ ಮಾಡ ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ. ಅದು ಇಂಟಮೆಸಿ ಇತ್ತೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವೀಡಿಯೋ ತೋರಿಸಿದ. ನಿನ್ನ ವೀಡಿಯೋ ನಾನು ಹಿಂಗೆ ಮಾಡೇನು ನೋಡು ಅನ್ನೋ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್ ಹಿಂಗೆ ಮಾಡೋ. ಇಲ್ಲ ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ ನಾನು. ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಅವ್ರೆಲ್ಲರಿಗೂ ಸಪೋರ್ಟ್ ಇರಬೇಕು, ನಿಮ್ದು ಹೆಲ್ಪ್ ಇರಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಸ್ಯೂಮ್ ಮಾಡಿ ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ನಾನು ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ರಿಂದ. ಸುನಿಲ್, ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ಆಕೆಗೆ ಯಾವ ರೀತಿಯಾಗಿ ಕಿರುಕುಳವನ್ನು ಕೊಡ್ತಾ ಇದ್ದ, ಇದನ್ನು ಎಲ್ಲಿವರೆಗೂ ಆಕೆ ಸಹಿಸಿಕೊಂಡು ಕೊನೆಗೆ ಇದನ್ನು ಬಹಿರಂಗಪಡಿಸಬೇಕು ಅಂತ ಆಕೆ ನಿರ್ಧರಿಸಿದ್ಲು? ನಿಜಕ್ಕೂ ಕೂಡ ದಿವ್ಯಜ್ಯೋತಿ, ಇಂತಹ ಒಂದು ಪ್ರಕರಣ ಬೆಳಗ್ಗೆಯಿಂದಲೂ ಕೂಡ ಹಲವಾರು ರೀತಿಯ ಒಂದು ತಿರುವುಗಳು ಪಡ್ಕೊಳ್ತಾ ಇತ್ತು. ಆದರೆ ಯಾವಾಗ ಯುವತಿಯ ಹೇಳಿಕೆ ಹೊರಬಿತ್ತೋ ಆವಾಗ ಸಮೀರ್ನ ಒಂದು ನಿಜವಾದ ಬಣ್ಣ ಬಯಲಾಯಿತು ಅಂತ ಹೇಳ್ಬೋದು. ಮೊದಲಿಗೆ ಇದೊಂದು ಇಬ್ಬರ ನಡುವಿನ ಒಂದು ಸ್ನೇಹಿತ ಸಂಬಂಧ, ಅದರಲ್ಲಿ ಬಿರುಕು ಮಿಡಿದ ಹಾಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಲಾಗ್ತಿತ್ತು. ಅದರ ಜೊತೆಗೆ ಸಮೀರ್ ಅಕ್ಕ ಕೊಟ್ಟಂಥ ಸ್ಟೇಟ್ಮೆಂಟ್ ಕೂಡ ಅದೇ ರೀತಿಯಾಗಿತ್ತು. ಅವಳು ನಮ್ಮ ಮನೆಗೆ ಬಂದಿದ್ಲು, ಪಾರ್ಟಿಗೆ ಬಂದಿದ್ಲು ಅಂತ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಈಗ ಸಂತ್ರಸ್ತೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಮೊದಲಿಗೆ ನಾನು ಈ ಸಮೀರ್ನ ಒಂದು ಅಕ್ಕನ ಜೊತೆ ಸ್ನೇಹಿತೆಯಾಗಿದ್ದೆ. ಅದಾದ ಬಳಿಕ ಸಮೀರ್ ಪರಿಚಯ ಇದ್ರು. ಈ ಪರಿಚಯದಲ್ಲಿ ಸ್ನೇಹಿತರಾಗಿ ನಾವು ಬರ್ತ್ಡೇ ಪಾರ್ಟಿ, ಹಲವಾರು ಪಾರ್ಟಿಗಳಿಗೆ ಅಟೆಂಡ್ ಆಗಿದ್ವಿ. ಇದು ಇಲ್ಲಿಗೆ ಸೀಮಿತವಾಗಿತ್ತು. ಆದರೆ ಒಂದು ದಿನ ಸಮೀರ್ ತನ್ನ ಮನೆಗೆ ಕರೆದುಕೊಂಡು ಹೋಗಿ, ಜಿಮ್ಗೆ ಹೋಗುವ ನೆಪದಲ್ಲಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮತ್ತು ಬರುವಂತಹ ಪಾನೀಯವನ್ನು ಕುಡಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಇದು ನನಗೆ ಗೊತ್ತಿರಲಿಲ್ಲ. ಈ ಅತ್ಯಾಚಾರವನ್ನು ವಿಡಿಯೋ ಆಗಿ ಒಂದು ಸೆರೆಯಾಗಿ ಹಿಡಿದು ಅದನ್ನು ತೋರಿಸಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಬಳಸಿಕೊಂಡಿದ್ದಾನೆ ಅಂತ ಈಗ ಆರೋಪ
ಆರೋಪ ಮಾಡಿರುವಂಥದ್ದು. ಈ ಒಂದು ವಿಚಾರ ಯಾವಾಗ ಯುವತಿಯ ಮನೆಗೆ ಗೊತ್ತಾಯಿತು ಆವಾಗ ಇದು ಒಂದು ರೀತಿಯಲ್ಲಿ ಇದು ಲವ್ ಜಿಹಾದ ಅಂತ ಅನುಮಾನ ಮೂಡುತ್ತೆ ಕುಟುಂಬಸ್ಥರಿಗೆ. ಆಗ ಸಹಜವಾಗಿ ಪೊಲೀಸರಿಗೆ ಮತ್ತು ಹಿಂದೂಪರ ಸಂಘಟನೆಗಳಿಗೆ ಈ ಒಂದು ಸುದ್ದಿ ಹೋಗುತ್ತೆ. ಈ ಪ್ರಕರಣದ ಬೆನ್ನು ಹತ್ತಿದಾಗ ಸಮೀರ್ನ ಬಂಡವಾಳ ಈಗ ಬಯಲಾಗಿರುವಂಥದ್ದು ದಿವ್ಯಜ್ಯೋತಿ. ಕೇವಲ ಇದೊಂದೇ ಒಂದು ಸಂತ್ರಸ್ತೆ ಅಲ್ಲ, ಜಿಮ್ಮಿಗೆ ಬರುವಂತಹ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಿದ್ದ ಸಮೀರ್ ಅವರ ಜೊತೆ ಒಂದು ಯಾವ ರೀತಿಯಾಗಿ ನಡೆದುಕೊಳ್ತಿದ್ದ ಅಂತ ಈಗ ಫೋಟೋ ಮತ್ತು ವಿಡಿಯೋಗಳು ಲಭ್ಯ ಆಗಿರುವಂಥದ್ದು. ಇಂತಹ ಆರೋಪ ಈಗ ಸಮೀರ್ ಮೇಲೆ ಬಂದಿದೆ. ಇದು ಯಾವ ರೀತಿಯ ಒಂದು ಪ್ರಕರಣ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಲವ್ ಜಿಹಾದ್ ಅಂತ ಹೇಳ್ತಾರೆ, ಒಂದು ಕಡೆ ಈ ರೀತಿಯಾಗಿ ಹಲವಾರು ಯುವತಿಯರ ಫೋಟೋಸು ವಿಡಿಯೋ ಇದ್ದಾವೆ. ಸೊ ಇದು ಇವರೇ ಹೋಗಿ ಯುವತಿಯ ಮನೆ ಮೇಲೆ ದಾಳಿ ಮಾಡ್ತಾರೆ, ಆಮೇಲೆ ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ ಹೇಳ್ತಾರೆ. ಸೊ ಎಲ್ಲ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಈಗ ತನಿಖೆಯನ್ನು ಆರಂಭಿಸಿರುವಂಥದ್ದು ದಿವ್ಯಜ್ಯೋತಿ. ಇಂತಹ ಒಂದು ಆಘಾತಕಾರಿ ವಿಚಾರ ಈಗ ಹುಬ್ಬಳ್ಳಿಯಲ್ಲಿ ಹೊರಬಿದ್ದಿರುವಂಥದ್ದು. ಹಲವಾರು ಜನ ತಮ್ಮ ಕನಸನ್ನು ಕಟ್ಟಿಕೊಳ್ಳಲು ಹಲವಾರು ರಂಗದಲ್ಲಿ ಹೆಣ್ಮಕ್ಳು ಮುಂದೆ ಬರ್ತಾರೆ. ಅಂತಹ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಅನ್ಯಾಯ ಆಗ್ತಿದೆ ಅಂತ ಸಾಕ್ಷಿ ಸಮೇತ ಹೊರ ಬಂದಿರುವಂಥದ್ದು ದಿವ್ಯಜ್ಯೋತಿ. ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಈಕೆ ಒಬ್ಳು ಇವತ್ತು ಧೈರ್ಯವಾಗಿ ಈ ವಿಚಾರವನ್ನು ಹೊರಗೆ ಎಳಿತಾ ಇದ್ದಾಳೆ ಮತ್ತು ಇದೇ ರೀತಿಯಲ್ಲಿ ಹಲವಾರು ಹೆಣ್ಮಕ್ಳ ಜೊತೆಗೆ ಆತ ನಡ್ಕೊಂಡಿದ್ದಾಗಿಯೂ ಕೂಡ ಸ್ವತಃ ಆಕೆಯೇ ಆರೋಪ ಮಾಡ್ತಿದ್ದಾಳೆ ಮತ್ತು ತನ್ನ ಜೊತೆಗೆ ಒಮ್ಮೆ ಅಲ್ಲ ಹಲವಾರು ಬಾರಿ ಇದೇ ರೀತಿಯಾಗಿ ಬಲಾತ್ಕಾರ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನ ವಿರುದ್ಧ ಗಂಭೀರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆಕ್ಷನ್ ತೆಗೆದುಕೊಳ್ಬೇಕಿದೆ ಮತ್ತು ಮುಂದುವರೆದಂತೆ ಆತನ ಮೊಬೈಲ್ನಲ್ಲಿರ್ತಕ್ಕಂತಹ ಎಲ್ಲ ವಿಡಿಯೋ ಫೋಟೋಗಳ ಆಧಾರದ ಮೇಲೆ ಆ ಯುವತಿಯರ ಹೇಳಿಕೆಗಳು ಆಗಬೇಕು.